ಫ್ರೆಂಡ್ KL ರಾಹುಲ್ RCB ಫ್ಯಾನ್ಗೆ ತುಂಬಾ ಬೇಜಾರಾಗಿದೆ ಫ್ರೆಂಡ್. ಯಾಕಪ್ಪ ಅಂದರೆ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸೋಲ್ಡ್ ಔಟ್ ಆಗಿದ್ದಾರೆ ಫ್ರೆಂಡ್. ಎಷ್ಟಕ್ಕೆ ಅಂದರೆ 14 ಕೋಟಿಗೆ ಸೋಲ್ಡ್ ಔಟ್ ಆಗಿದ್ದಾರೆ. ಈ ಒಂದು ಅಮೌಂಟ್ ಕಮ್ಮಿ ಆಯಿತು ಫ್ರೆಂಡ್. KL ರಾಹುಲ್ಗೆ 14 ಕೋಟಿ ಕಮ್ಮಿ ಆಯಿತು. ಆದರೆ RCB ಫ್ಯಾನ್ಗಳಿಗೆ ತುಂಬಾ ಬೇಜಾರಿತ್ತು ಫ್ರೆಂಡ್. ಎಲ್ಲ ಕಡೆ ಚರ್ಚೆ ಆಗ್ತಿತ್ತು ಫ್ರೆಂಡ್. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗಿತ್ತು. RCB KL ರಾಹುಲ್ ಬರ್ತಾರೆ, KL ರಾಹುಲ್ RCB ಕ್ಯಾಪ್ಟನ್ ಅಂತ ಎಲ್ಲ ಕಡೆ ಸುದ್ದಿ ಆಗಿತ್ತು. ಆದರೆ ಈ ಒಂದು ಸುದ್ದಿ ಇಲ್ಲಿಗೆ ಸ್ಟಾಪ್ ಆಗಿದೆ ಫ್ರೆಂಡ್. ಯಾಕಪ್ಪ ಅಂದರೆ IPL ಆಕ್ಷನ್ನಲ್ಲಿ ಟೋಟಲ್ ಆಗಿ 14 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮಿಗೆ ಇವರು ಸೇರ್ಕೊಂಡಿದ್ದಾರೆ ಫ್ರೆಂಡ್. ಡೆಲ್ಲಿ ಇವ್ರನ್ನ ಖರೀದಿ ಮಾಡಿದೆ. ನಮ್ಮ RCB ಇವ್ರನ್ನ 10 ಕೋಟಿ, ಒಟ್ಟು 10 ಕೋಟಿ ತನಕ ಟಾರ್ಗೆಟ್ ಮಾಡ್ತು. ಆದರೆ 10 ಕೋಟಿ ಮೇಲೆ ಟಾರ್ಗೆಟ್ ಮಾಡಿಲ್ಲ. ಇವರು DC ಟೀಮಿಗೆ ಹೋಗಿದ್ದಾರೆ ಫ್ರೆಂಡ್. RCB ಫ್ಯಾನ್ಗೆ, ಎಲ್ಲ ಫ್ಯಾನ್ಗೆ ಮನಸ್ಸಿಗೆ ಕಲ್ಲು ಹೊಡೆದಾಗೆ ಫ್ರೆಂಡ್. ಕಲ್ಲು ತಗೊಂಡು ಹೊಡೆದಾಗೆ RCB ಫ್ಯಾನ್ಗಳಿಗೆ ಫ್ರೆಂಡ್. RCB ಫ್ರಾಂಚೈಸಿ ಏನು ಮಾಡ್ತಾಯಿದ್ರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ RCBಯಿಂದ ಕೈ ಬಿಟ್ಟಾಯಿತು. KL ರಾಹುಲ್ನ DC ಟೀಮ್ಗೆ ಸೇರಿದ್ದಾರೆ ಫ್ರೆಂಡ್. ಮೊದಲಿಗೆ ಇವರು ಲಕ್ನೋ ಸೂಪರ್ ಜೈಂಟ್ಸ್ಗೆ ಟೀಮ್ಗೆ ಆಡ್ತಿದ್ರು. ಅಲ್ಲಿ ಆಡೋಕ್ಕೆ ಬೇಡ ಅಂದು ಅವ್ರದ್ದು ಏನೋ ಸ್ವಲ್ಪ ಸಮಸ್ಯೆ ಇರೋ ಕಾಣ್ಬಿಟ್ಟು ಆ ಟೀಮಿಗೆ ಬಿಟ್ಟು ಇವರು ಆ್ಯಕ್ಷನ್ಗೆ ಬಂದರು. ಆ್ಯಕ್ಷನ್ನಲ್ಲಿ ಇವರು RCBಗೆ ಸೋಲ್ಡ್ ಆಗ್ತಾರಂತ ಆಸೆ ಇತ್ತು. ಆದರೆ ಈ ಒಂದು ಆಸೆಗೆ ಇಲ್ಲಿ ಭಗ್ನ ಆಗಿದೆ. ಇವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸೇರಿದ್ದಾರೆ. ವಿಕೆಟ್ ಕೀಪರ್, ಓಪನಿಂಗ್ ಬ್ಯಾಟ್ಸ್ಮನ್, ಕ್ಯಾಪ್ಟನ್ನು ಕೂಡ ಇವರು ಫ್ರೆಂಡ್. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸೋಲ್ಡ್ ಔಟ್. ಕ್ಯಾಪ್ಟನ್, ವಿಕೆಟ್ ಕೀಪರ್, ಓಪನ್ ಬ್ಯಾಟ್ಸ್ಮನ್ ಆಗಿ ಇವರು ಆಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಗೆ ಫ್ರೆಂಡ್. ಮುಂದೆ ಪ್ಲೇಯರ್ ಇದ್ದಾರೆ, ಅದ್ರ ಬಗ್ಗೆ ಕಂಪ್ಲೀಟಿಗೆ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇರುತ್ತೆ. ಹಾಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋ ಸಿಗೋಣ.